ಕಿಚ್ಚ ಸುದೀಪ್ಗೆ ಇಂದು 38ನೇ ಹುಟ್ಟುಹಬ್ಬ. ರಾತ್ರಿ 12 ಗಂಟೆ ಆಗ್ತಾ ಇದ್ದಂತೆ ಕಿಚ್ಚ ತನ್ನ ಅಭಿಮಾನಿಗಳ ಜೊತೆ ಕೇಕ್ ಕತ್ತರಿಸಿ ಜನ್ಮದಿನ ಆಚರಿಸಿಕೊಂಡ್ರು. ಹುಟ್ಟುಹಬ್ಬದ ನಿಮಿತ್ತ ನಮ್ಮ ಪ್ರತಿನಿಧಿ ಗಿರೀಶ್ ನಡೆಸಿದ ಚಿಟ್ ಚಾಟ್ ಇಲ್ಲಿದೆ. ಕಿಚ್ಚ ಸುದೀಪ್ ಅವರು ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ. ಗಣೇಶ ಹಬ್ಬದ ಜೊತೆಗೇನೆ ಅವರು ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತನಾಡೋಣ. ಸರ್, ಮೊದಲಿನಾಗಿ ಏನು ಹುಟ್ಟುಹಬ್ಬ ಆಚರಿಸ್ಕೊಳ್ತಾ ಇದ್ದೀರಾ? 38ನೇ ವರ್ಷ ಹುಟ್ಟುಹಬ್ಬ. ಒಂದು ವರ್ಷ ಜಾಸ್ತಿ ಮಾಡಿಬಿಟ್ಟಿದ್ದೀರಾ, ಪರವಾಗಿಲ್ಲ, ಥ್ಯಾಂಕ್ ಯು. ಸೊ ಅಭಿಮಾನಿಗಳೆಲ್ಲ ಹೇಗೆ ಸಂಭ್ರಮ ಆಚರಣೆ ಮಾಡ್ತಾರೆ? ನೋಡ್ತಾ ಇದ್ದೀರಲ್ಲ, ಏನು ಅವ್ರ ಖುಷಿ, ಅವ್ರ ಪ್ರೀತಿ. ರಾತ್ರಿ 12 ಗಂಟೆ ಮುಂಚೆನೇ ಬಂದು ಕೂತಿದ್ದಾರೆ ಎಲ್ಲರೂ. ಜಸ್ಟ್ ಆನರ್ಡ್ ಅಷ್ಟೇ, ರಿಯಲಿ ಆನರ್ಡ್. ಜೊತೆಗೆ ಏನು ಗಣೇಶ ಹಬ್ಬ ಕೂಡ ಬಂದಿದೆ ಇವಾಗ, ಅದ್ರ ಜೊತೆಗೇನೆ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದೀರಾ. ಸೊ ಹಬ್ಬ ಹೇಗೆ ಆಚರಿಸ್ತಾ ಇದ್ದೀನಿ? ನಾನು ಸಿನಿಮಾ ಮಾಡೋದೇ ನನಗೆ ಹಬ್ಬ. ಆ್ಯಕ್ಚುಲಿ ನಾನು ಬೇಕಿದ್ದ ಹಬ್ಬಗಳು ನಾನು ಆಚರಿಸಲ್ಲ. ಸೆಕೆಂಡ್ಲಿ, ಹುಟ್ಟುಹಬ್ಬ ಅನ್ನೋದಕ್ಕಿಂತ ಜಾಸ್ತಿ ನನಗೆ ಇವತ್ತು ಒಂದೇ ದಿನ ಇವರೆಲ್ಲರೂ ಸೇರಿ ಒಟ್ಟಿಗೆ ಬರೋದು ನಮ್ಮ ಮನೆಗೆ. ಸೊ ಅದೇ ನನಗೆ ಒಂದು ದೊಡ್ಡ ಹಬ್ಬ. ಆ್ಯಕ್ಚುಲಿ ಎಲ್ಲ ಫ್ಯಾನ್ಸ್ಗಳನ್ನ ನೋಡೋಕ್ಕೆ ಸಿಗೋದು ನನಗೆ ಇವತ್ತೇ. ಇಲ್ಲ ಅವ್ರಿಗೆ ನನ್ನ ಪರದೆ ಮೇಲೆ ನೋಡ್ತಾ ಇರ್ತಾರೆ, ಇವತ್ತು ಅವ್ರುಗಳನ್ನ ನೋಡೋಕೆ ನನಗೊಂದು ಅವಕಾಶ. ಪರ್ಸ್ನಲಿ ಫಾರ್ ಮೀ, ನನಗೆ ಬರ್ತ್ಡೇಸಲ್ಲಿ ಅಷ್ಟು ಮಹತ್ವಗಳಿಲ್ಲ. ನನಗೆ ಎಷ್ಟೋ ಜನಗಳು ಬರ್ತ್ಡೇ ಮರ್ತೋಗ್ಬಿಡ್ತೀನಿ ನಾನು. ನನಗೆ 365 ದಿನವೂ ಇಂಪಾರ್ಟೆಂಟ್. ಯಾರನ್ನಾರು ಪ್ರೀತಿಸಿದ್ರೆ, ಯಾರನ್ನಾರು ಇಷ್ಟಪಟ್ಟರೆ 365 ದಿನವೂ ಇಂಪಾರ್ಟೆನ್ಸ್ ಕೊಡೋಣ, ಒಂದಿನ ಅಲ್ಲ. ಬಟ್ ಈ ಒಂದಿನ ಇವರೆಲ್ಲರೂ ಎಲ್ಲೆಲ್ಲಿಂದನೋ ಬಂದು ಆಚರಿಸ್ತಾರಲ್ಲ, ಅದೊಂದು ಖುಷಿ. ನಾನಂತಲ್ಲ, ಪ್ರತಿಯೊಬ್ಬ ಸೆಲೆಬ್ರಿಟಿ, ಪ್ರತಿಯೊಬ್ಬ ಆ್ಯಕ್ಟ್ರಿಗೂ ಅವ್ರವ್ರ ಫ್ಯಾನ್ಸ್ಗಳು ಯಾರು ಇದ್ದಾರೆ, ಎಲ್ಲರೂ ಅವ್ರ ಮನೆಗಳ ಹತ್ರ ಹೋಗಿ ಆಚರಿಸಿದಾಗ ಪ್ರತಿಯೊಬ್ಬ ಆ್ಯಕ್ಟ್ರು ಇದನ್ನೇ ಫೀಲ್ ಮಾಡೋದು. ನಂತರ ನಾನೊಬ್ಬ ಅಂತಲ್ಲ ಹೇಳ್ತಾರೆ, ಪ್ರತಿಯೊಬ್ಬ ಆ್ಯಕ್ಟ್ರಿಗೂ ಇದು ಒಂದು ಮಹತ್ವವಾದಂಥ ದಿನ. ಏನಕ್ಕಂದ್ರೆ ಅವ್ರ ಫ್ಯಾನ್ಸ್ಗಳು, ಅವ್ರ ಅಭಿಮಾನಿಗಳೆಲ್ಲ ಬಂದು ಸಿಗ್ತಾರೆ, ಅವತ್ತು ಬಂದು ಆಚರಿಸ್ತಾರಲ್ಲ ಅಷ್ಟು ಜೋರಾಗಿ. ಪ್ರತಿಯೊಬ್ಬ ಆ್ಯಕ್ಟ್ರಿಗೂ ಅದೊಂದು ಹ್ಯಾಪಿನೆಸ್ ಅಷ್ಟೇ, ಬೇರೆ ಏನಿಲ್ಲ. ಐ ಆಮ್ ಜಸ್ಟ್ ಅನದರ್ ಆ್ಯಕ್ಟರ್. ಥ್ಯಾಂಕ್ ಯು. ಸೊ ಕಿಚ್ಚ ಸುದೀಪ್ ಅವರು 38ನೇ ಅಭಿಮಾನಿಗಳೆಲ್ಲರೂ ಸೇರಿ ಅವರಿಗೆ ಕೇಕ್ ತಿನ್ನಿಸಿ ಸಂಭ್ರಮಾಚರಣೆ ಮಾಡಿದ್ರು. ಈ ಒಂದು ಸಂದರ್ಭದಲ್ಲಿ ಒಂದು ಹೊಸ ಟ್ರಸ್ಟನ್ನು ರೂಪಿಸಬೇಕು, ಆ ಮೂಲಕ ಎಜುಕೇಷನ್, ಶಿಕ್ಷಣವನ್ನು ಬಡ ವಿದ್ಯಾರ್ಥಿಗಳು ನೀಡಬೇಕು ಅನ್ನುವಂಥದ್ದು ಅವರ ಆಶಯ. ನಮ್ಮ ಕಡೆಯಿಂದ ಕೂಡ ಅವರಿಗೆ ಒಂದು ಹ್ಯಾಪಿ ಬರ್ತ್ಡೇನ ಹೇಳೋಣ. ಕ್ಯಾಮ್ರಾಮನ್ ಲಕ್ಷ್ಮಣ್ ಜೊತೆ ಗಿರೀಶ್ ಕೌಚೂರ್, ಸೋನಾ ನ್ಯೂಸ್ 24/7 ಬೆಂಗಳೂರು.